ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ವಾಟ್ ಇಸ್ ಇನ್ ಯೋರ್ ಡೆಸ್ಟಿನಿ, ನಿಮ್ಮ ವಿಧಿ ಬರಹದಲ್ಲಿ ಏನಿದೆ ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ, ಒಂದು ಲಾರ್ಡ್, ಇನ್ನೊಂದು ವಾರಿಯರ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೋ, ಯಾವ ಪೈಲ್ ಇಷ್ಟ ಆಗುತ್ತೋ ಅದನ್ನ ಆರಿಸ್ಕೊಡಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಲಾರ್ಡ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ಆ ಥರ ಇದೆ ನಿಮ್ಮ ಮೆಸೇಜ್. ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ, ನಿಮ್ಮ ವಿಧಿ ಬರಹದಲ್ಲಿ ಏನಿದೆ, ಆ ಥರ ಟ್ಯಾರೋ ಕಾರ್ಡ್ನ ಕೇಳೋಣ. ಏನ್ ಆನ್ಸರ್ ಕೊಡುತ್ತೆ, ಏನ್ ಕಾರ್ಡ್ಸ್ ಬರುತ್ತೆ. ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಈ ಕಾರ್ಡ್ಸ್ ಏನ್ ಹೇಳುತ್ತೋ ಈ ಟೈಮಲ್ಲಿ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾವ್ಯಾವ್ದು ಏನೇನು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ. ಆ ಥರ ಹೇಳ್ತಾ ಈಗ ನೋಡೋಣ ಏನ್ ಕಾರ್ಡ್ಸ್ ಬರುತ್ತೆ. Ace of Cups. Wow. ಇಲ್ಲಿ High Priestess. 10 of Swords. The Temperance. Ace of Swords. Bottom of the deck. The Lover's card. ಇಲ್ಲಿ ನೋಡೋಣ ಏನ್ ಹೇಳ್ತಾ ಹೋಗುತ್ತೆ ಅಂತ. ನಿಮಗೆ ಬಂದಿರೋ ಮೆಸೇಜ್ ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ಆ ಥರ ಇದೆ. ಇಲ್ಲಿ ಏನೇನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲಿ ಸೆಂಟರ್ ಕಾರ್ಡ್, 10 ಆಫ್ ಸಾರ್ಟ್ಸ್. ನಿಮ್ ಲೈಫಲ್ಲಿ ನಿಮ್ ಹಿಂದೆ ತುಂಬಾ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ. ನೀವ್ ಏನೇ ಒಳ್ಳೇದ್ ಮಾಡಕ್ ಹೋದ್ರೂನು ಅದು ನಿಮ್ಗೆ ವಾಪಸ್ ಅಪವಾದಗಳು ಬರ್ತಾ ಹೋಗುತ್ತೆ. ನಿಮ್ಗೆ ಇಲ್ಲಿ ನೀವ್ ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರೂನು ಇಲ್ಲಿ ಏನೋ ಉಪಯೋಗ ಇದೆ, ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದಾರೆ. ಆತರ ನಿಮ್ಗೆ ಕೆಲವು ಅಪವಾದಗಳು ಬಂದಿರುತ್ತೆ. ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರಬಹುದು, ಯಾವುದೇ ಒಂದು ರಿಲೇಶನ್ಶಿಪ್ ನಲ್ಲಿ ಆಗಿರಬಹುದು, ಅಥವಾ ನಿಮ್ ವರ್ಕ್ ಪ್ಲೇಸ್ ಅಲ್ಲೂ ಆಗಿರಬಹುದು. ಅದರಿಂದ ನಿಮಗ್ ಮನಸ್ಸು ತುಂಬಾ ಬೇಜಾರಾಗಿದೆ. ಇಲ್ಲಿ ಕೆಲವು ಸರಿ, ಒಂದೊಂದ್ಸರಿ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಇದು ನಡೆಯುತ್ತೆ. ನಾವ್ ಯಾರಿಗೋ ಒಳ್ಳೇದ್ ಮಾಡಕ್ ಹೋಗ್ತೀವಿ, ಆದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಅದ್ರಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಕೆಟ್ಟದ್ ಕಾಣಿದ ತಕ್ಷಣ ಅವರು ಇವರಿಂದ ಆಯ್ತು, ಇವರೇ ಮಾಡಿದ್ದು, ಆತರ ಕೆಲವು ಅಪವಾದಗಳು ನಿಮ್ ಮೇಲ್ ಬಂದಿದೆ ಇಲ್ಲಿ. ಮತ್ತಿಲ್ಲೊಂದು ಹೈ ಪ್ರಿಸ್ಟೆಸ್ ಆಗಿರಬಹುದು, ಟೆಂಪರೆನ್ಸ್ ಆಗಿರಬಹುದು. ನಿಮಗ್ ತುಂಬಾ ಪೇಷನ್ಸ್ ಇದೆ ಅನ್ನೋದು ಹೇಳತ್ತೆ. ತುಂಬಾ ಪೇಷನ್ಸ್ ಇದೆ, ತುಂಬಾ ಯೋಚನೆ ಮಾಡ್ತೀರಾ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತೀರಾ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತೀರಾ ನೀವು. ಕೆಲವು ಯಾವುದೇ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಫ್ರೆಂಡ್ಸ್ ಇರಬಹುದು. ಯಾರು ಯಾವಾಗ ಏನ್ ಕೇಳಿದ್ರು ಇಲ್ಲ ಅನ್ನಕ್ ನಿಮಗ್ ಮನ್ಸು ಬರಲ್ಲ. ಆದ್ರೆ ಅದ್ರ ಹಿಂದೆ ನಿಮ್ಗೆ ಒಂದು ಒಳ್ಳೆ ಹೆಸರು ಬರಲ್ಲ ಇಲ್ಲಿ. ಆದ್ರೆ ಇದೆಲ್ಲ ಕೆಲ್ಸಕ್ಕೂ ನಿಮ್ಗೊಂದು ಒಳ್ಳೆ ರಿವಾರ್ಡ್ ಇದೆ ಮುಂದೆ, ಒಳ್ಳೆ ಆಪರ್ಚುನಿಟೀಸ್ ಇದೆ ನಿಮ್ ಲೈಫಲ್ಲಿ. ಏಸ್ ಆಫ್ ಕಪ್ಸ್, ಏಸ್ ಆಫ್ ಸಾರ್ಟ್ಸ್. ಇಂಟೆಲೆಕ್ಚುಯಲಿ ಆಗಿ ನೀವು ತುಂಬಾ ಮುಂದೆ ಹೋಗ್ತೀರಾ. ಯಾವುದೇ ನಿಮ್ ಬಿಸ್ನೆಸ್ ಇರಬಹುದು, ವರ್ಕ್ ಇರಬಹುದು. ಏಸ್ ಆಫ್ ಕಪ್ಸ್, ಇಮೋಷನಲಿ ನಿಮ್ ಲೈಫಲ್ಲಿ ನಿಮ್ಮನ್ನು ಪ್ರೀತಿಸುವಂತವ್ರು ಇರ್ತಾರೆ ಜನ. ಎಲ್ಲರೂ ಕೆಟ್ಟವರೇ ಇರಲ್ಲ, ನಾವು ಅನ್ಕೋತೀವಷ್ಟೇ. ಕೆಲವು ಸರಿ ಕೆಲವು ಬ್ಲೆಸ್ಸಿಂಗ್ಸ್ ನಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಮತ್ತೆ 2 ಆಫ್ ಕಪ್ಸ್. ಇಲ್ಲಿ ಏಸ್ ಆಫ್ ಕಪ್ಸ್. ಇದೇನ್ ಹೇಳ್ತಾ ಹೋಗುತ್ತೆ ನಿಮ್ ಲೈಫಲ್ಲಿ, ನಿಮ್ ಲವ್ ಲೈಫು ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೆಲವೆಲ್ಲ ಕಮಿಟ್ಮೆಂಟ್ಗಳನ್ನ ಮಾಡ್ಕೋತೀರಾ.
ಯಾವುದೇ ನಿಮ್ಮ ಮನಸ್ಸಿನ ಬೇಜಾರು ಇರಬಹುದು, ಇಲ್ಲಿ ಯಾವುದೇ ಹಾರ್ಟ್ ಬ್ರೇಕ್ ಆಗಿರಬಹುದು ನಿಮ್ಗೆ ಹಿಂದೆ. ಡೋಂಟ್ ಟರ್ನ್ ಬ್ಯಾಕ್ ಅನ್ನೋದು ಹೇಳ್ತಾ ಹೋಗುತ್ತೆ. ಯಾವುದೇ ಒಂದು ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು ನಿಮ್ ಲೈಫಲ್ಲಿ, ಯಾರು ಏನೇ ಅಂದಿರಬಹುದು. ಕೆಲವು ಸರಿ ನಾವು ಹಿಂದೆ ತಿರುಗಿ ನೋಡ್ದಿರೋದು ಒಳ್ಳೇದು. ಫರ್ಗೆಟ್ ದಿ ಪಾಸ್ಟ್, ಕಾನ್ಸಂಟ್ರೇಟ್ ಆನ್ ಫ್ಯೂಚರ್. ಎಷ್ಟೋ ಸರಿ ನಾವು ನಮ್ಮ ಹಿಂದಿನ ಕೆಲವು ಪಾಸ್ಟ್ ಇವೆಂಟ್ಸ್ ಇಂದ ಪಾಠ ಕಲಿಬೇಕಾಗತ್ತೆ ಅಷ್ಟೇ. ಇಲ್ಲಿ ಫರ್ಗೆಟ್ ದಿ ಪಾಸ್ಟ್ ಆತರ ಹೇಳಿದಾಗ ಪಾಸ್ಟ್ ನ ನೆನೆಸ್ಕೋಬೇಕು. ಏನಕ್ಕೆ? ಕೆಲವು ಸರಿ ನಾವು ಕೆಲವು ಬುದ್ಧಿಗಳನ್ನ ಕಲಿಬೇಕಾಗತ್ತೆ ಅದರಿಂದ. ಆದ್ರೆ ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಹೇಳುತ್ತೆ. ಅದರಿಂದ ನಿಮ್ಗೆ ಇಲ್ಲಿ ಮುಂದೆ ನಿಮ್ ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ, ನಿಮ್ ಲವ್ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ನಿಮ್ ಜಾಬ್ ಇರಬಹುದು, ನಿಮ್ಮ ಅಥವಾ ನಿಮ್ ಬಿಸ್ನೆಸ್ ಇರಬಹುದು. ಪೇಷನ್ಸ್ ಇಂದ ಎಲ್ಲ ಮಾಡ್ಕೋತಾ ಹೋದಾಗ ದೇರ್ ವಿಲ್ ಬಿ ಸಕ್ಸೆಸ್ ಇನ್ ಯೋರ್ ಲೈಫ್. ಕೆಲವರು ಯಾರೇ ಏನೇ ಅಂದಿದ್ರು ನೀವು ಮರ್ತು ಮುಂದೆ ಹೋಗಿ ಅನ್ನೋದನ್ನ ಕಾರ್ಡ್ಸ್ ತೋರಿಸ್ತಾ ಇದೆ ಇಲ್ಲಿ. ಇದಕ್ಕೆ ಮತ್ತೆ ಇನ್ನು ಕೆಲವು ನೋಡೋಣ ಏನ್ ಹೇಳುತ್ತೆ, ಏನಿರಬಹುದು ನಿಮ್ಮ ಡೆಸ್ಟಿನಿನಲ್ಲಿ, ಮುಂದೆ ಏನೇನ್ ಬರಬಹುದು ನೋಡೋಣ. ಯಾರು ಅನ್ಮ್ಯಾರಿಡ್ ಇದ್ದೀರಾ ಅವ್ರಿಗೆಲ್ಲ ಒಂದು ಕಮಿಟ್ಮೆಂಟ್ ಆಗಬಹುದು. ಇಲ್ಲಿ 4 of Wands, Justice card, wow. King of Wands, King of Swords, the Devil card, Seven of Pentacles. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ಸ್ಗಳು ಅಂತಂದ್ರೆ, ಒಂದು ಸೆಲೆಬ್ರೇಷನ್ ಇದೆ ನಿಮ್ ಲೈಫಲ್ಲಿ. ನಿಮ್ ವಿಕ್ಟ್ರಿನ ಒಂದು ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ 2 ಕಿಂಗ್ ಬಂದಿದೆ, 2 ಕಿಂಗ್ಸ್. 2 ಕಿಂಗ್ಸ್ ಬಂದಾಗ ಒಂದು ಸಕ್ಸಸ್ ತೋರಿಸುತ್ತೆ ನಿಮ್ ಲೈಫಲ್ಲಿ. ಯು ಆರ್ ದಿ ಕಿಂಗ್. ಇಲ್ಲಿ ವ್ಯಾಂಡ್ಸ್ ಇರ್ಬೋದು, ಸೋರ್ಡ್ಸ್ ಇರ್ಬೋದು, ಎಲ್ಲನೂ ನೀವು ಮ್ಯಾನೇಜ್ ಮಾಡ್ತೀರಾ. ಫೈರ್, ಏರ್, ಫೈರ್ ಎಲಿಮೆಂಟ್, ಏರ್ ಎಲಿಮೆಂಟ್. ಇಲ್ಲಿ ಜಸ್ಟಿಸ್, ಲಿಬ್ರಾ, ತುಲಾ ರಾಶಿ. ಏನೇ ಸಮಸ್ಯೆಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋತೀರಾ. ನಿಮ್ದು ಯಾವುದೇ ಒಂದು ಇಮೋಷನ್ಸ್ ಇರಬಹುದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ. ಜಸ್ಟಿಸ್. ಇಲ್ಲಿ ಡೆವಿಲ್ ಕಾರ್ಡ್. ಕೆಲವು ನಿಮ್ದು ಯಾವುದೇ ಒಳಗಿನ ಕೆಲವು ಕೆಟ್ಟ ಭಾವನೆಗಳಿರಬಹುದು, ಅದನ್ನೆಲ್ಲ ಬಿಡಿ ಅನ್ನೋದನ್ನ ಹೇಳುತ್ತೆ. ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ಜೆಲಸ್, ಸಿಟ್ಟು, ಕೋಪ, ಅದನ್ನೆಲ್ಲ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಒಂದು ವಾರ್ನ್ ಮಾಡ್ತಾ ಇದೆ ನಿಮ್ಗೆ ನಿಮ್ ಲೈಫಲ್ಲಿ. ಕೆಲವು ಶಾರ್ಟ್ ಟೆಂಪರ್ ಇರಬಹುದು. ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್, ದಿ ಡೆವಿಲ್ ಕಾರ್ಡ್ ಅಲ್ಲಿ ಏನೇನಿದೆ ಅಂತ ಹೇಳ್ತೆ. ಕಿಂಗ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಒಂದು ಸಿಟ್ಟಲ್ಲಿ ಮಾತಾಡೋದಿರಬಹುದು, ತುಂಬಾ ಕಂಟ್ರೋಲಿಂಗ್ ಆಗಿರೋದಿರಬಹುದು. ಅದನ್ನೆಲ್ಲ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಕೆಲವು ಸರಿ ನಿಮ್ಗೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರಬಹುದು. ಇನ್ವೆಸ್ಟ್ಮೆಂಟ್ಸ್ ಹೇಗ್ ಮಾಡೋದು, ಏನು, ಆತರ ಕೆಲವು ಯೋಚನೆಗಳು ಇದೆ ನಿಮ್ಮಲ್ಲಿ. ಆದ್ರೆ ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೋತೀರಾ. ಇಲ್ಲಿ 2 ಕಿಂಗ್ಸ್ ಬಂದಿರೋದ್ರಿಂದ ಆ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ನಿಮ್ಗೆ. ಇಲ್ಲಿ ಇಲ್ಲೊಂದು ಸೆಲೆಬ್ರೇಷನ್ ಇರಬಹುದು. ನಿಮ್ದು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದ್ರೆ ಇಲ್ಲೊಂದು ಸೆಲೆಬ್ರೇಷನ್ ತಗೊಳುತ್ತೆ. ಇದಕ್ಕಿನ್ನು ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಏನ್ ಅಡ್ವೈಸ್ ಇರಬಹುದು, ಏನ್ ಔಟ್ಕಮ್ ಇರಬಹುದು ನೋಡೋಣ. ನಿಮ್ ಸ್ವಭಾವಗಳು ಇನ್ನೂ ಏನೇನ್ ಬರುತ್ತೆ ನೋಡೋಣ. ಇದು ಫಿಮೇಲ್ ಮತ್ತೆ ಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ಇದು ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. 4 of Cups, 2 of Cups, 4 of Swords, 7 of Cups,
Pentacles. Bottom of the deck, 7 of Pentacles. ಇಲ್ಲಿ 7 ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಟ್ರೂ ಲವ್ ಬರೋದ್ ಸೂಚನೆ ಕೊಡ್ತಾ ಇದೆ ಇಲ್ಲಿ. 7 of Cups and 7 of Pentacles. ಇಲ್ಲಿ 2 of Cups. ನಾನು ಮೊದಲೇ ಹೇಳಿದೆ ನಿಮ್ಗೆ ಬರೋ ದಿವಸಗಳಲ್ಲಿ ಕಮಿಟ್ಮೆಂಟ್ ಇದೆ ಅಂತ. ನಿಮ್ ಲವ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ಆದ್ರಿಂದ ಇಲ್ಲಿ 4 of Cups, 4 of Swords and 4 of Pentacles. 4 3 ಸರಿ ಬಂದಿರೋದ್ರಿಂದ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಂದು ಸಕ್ಸೆಸ್ ಇದೆ ನಿಮ್ ಲೈಫ್ ಅಲ್ಲಿ, ಒಂದು ಟ್ರೂ ಲವ್ ಇರಬಹುದು ನಿಮ್ ಲೈಫ್ ಅಲ್ಲಿ. ಇಲ್ಲೆಲ್ಲ ಒಳ್ಳೆ ಕಾರ್ಡ್ಸ್ ಗಳು ಬಂದಿರೋದ್ರಿಂದ ಇದೊಂದು ಡೆವಿಲ್ ಕಾರ್ಡ್ ಮಾತ್ರ ಸ್ವಲ್ಪ ನಿಮ್ಮ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ತೋರಿಸುತ್ತೆ. ಯಾವುದೇ ನಿಮ್ಮ ಹ್ಯಾಬಿಟ್ಸ್ ನೆಲ್ಲ ಗುರುತಿಸ್ಕೊಂಡು ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಕೆಲವು ಸರಿ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಹೀಲ್ ಮಾಡ್ಕೋಬೇಕಾಗತ್ತೆ ನಿಮ್ಮನ್ನ ನೀವು. ಮೆಡಿಟೇಷನ್ ಅಂತಂದ್ರೆ ನೀವು ಯಾವುದೇ ತರ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ತರ ಕೆಲವು ಮೆಡಿಟೇಷನ್ಗಳನ್ನ ಮಾಡ್ಕೋಬೇಕಾಗತ್ತೆ. ಕೆಲವು ಮಂತ್ರಗಳನ್ನ ಚಾಂಟಿಂಗ್ ಮಾಡೋದಿರ್ಲಿ ಅಥವಾ ಕೆಲವು ಸಾಫ್ಟ್ ಮ್ಯೂಸಿಕ್ ಕೇಳೋದಾಗ್ಲಿ, ಕೆಲವು ಸರಿ ನಿಮ್ ಮೈಂಡ್ ನ ಕಾಮ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. Illusion. Cheer up. Owl. Money. Bottom of the deck. Dragon. Discover your courage. ನಿಮ್ಗೆ ನೀವು ಹಿಂದೆ ಮಾಡಿರೋ ಒಳ್ಳೆಯ ಕೆಲಸಗಳಿಂದ ಮುಂದೆ ನಿಮ್ ಲೈಫಲ್ಲಿ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ಗಳು ಬರ್ತಾ ಇದೆ. ಇಲ್ಯೂಷನ್ಸ್. ಎಂಬ್ರೇಸ್ ದಿ ಟ್ರೂತ್. ಕೆಲವು ಸರಿ ಕನ್ಸು ಕಾಣೋದನ್ನ ಬಿಟ್ಟು ಬಿಲೀವ್ ಇನ್ ದಿ ಟ್ರೂತ್. ಇಲ್ಲಿ ಚೀರ್ ಅಪ್. ಲಿವ್ ಇನ್ ದಿ ಮೂಮೆಂಟ್. ಬಿ ಹ್ಯಾಪಿ. ಫಾಲೋ ಯುವರ್ ಇಂಟ್ಯೂಷನ್. ಮನಿ. ಫೈಂಡ್ ಎ ವೇ ಟು ಅಬಂಡೆನ್ಸ್. ಆ ಥರ ನಿಮಗೆ ಕಾರ್ಡ್ಸ್ ಬಂದಿದೆ ಇಲ್ಲಿ. ನೀವು ಮುಂದೆ ಒಳ್ಳೆ ಲೈಫ್ ಇದೆ. ಫೈನಾನ್ಷಿಯಲಿ ಸ್ವಲ್ಪ ನೀವು ಕೇರ್ ತಗೋಬೇಕಾಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗಲಿ, ಸೇವ್ ಮಾಡೋದಾಗ್ಲಿ, ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸರೆಂಡರ್ ಟು ಸಕ್ಸೆಸ್. ನಿಮ್ಗೆ ಹೇಳ್ದೆ ಇಲ್ಲೊಂದು ಸಕ್ಸೆಸ್ ಇದೆ ನಿಮ್ಗೆ. ಸರೆಂಡರ್ ಯುವರ್ ಡಿಸೈರ್ ಟು ಕಂಟ್ರೋಲ್ ಪೀಪಲ್. ನಿಮಗೆ ನಾನು ಹೇಳಿದ್ದೆ ಕಾರ್ಡ್ಸ್ ಬರ್ತಾ ಇದೆ ನೋಡಿ. Surrender to your soul's path. Surrender resentments. Surrender your need to always be right. ಇಲ್ಲಿ ನಿಮ್ಗೆ ಕಿಂಗ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ವ್ಯಾಂಡ್ಸ್ ಅದೆರಡು ಬಂದಿರೋದ್ರಿಂದ ನಿಮ್ಮ ಸ್ವಭಾವನ ಹೇಳ್ತಾ ಇದೆ ಇಲ್ಲಿ. ದೇರ್ ಈಸ್ ಸಕ್ಸೆಸ್ ಇನ್ ಯೋರ್ ಲೈಫ್. Surrender your desire to control people. Surrender to your soul's path. ಕೆಲವು ಸರಿ ನಾನು ಹೇಳಿದೆ ಮೆಡಿಟೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸರೆಂಡರ್ ರಿಸೆಂಟ್ಮೆಂಟ್ಸ್. ನಾನು ಮೊದಲೇ ಹೇಳಿದೆ ಪಾಸ್ಟ್ನೆಲ್ಲ ಮರೆತು ಕಾನ್ಸಂಟ್ರೇಟ್ ಆನ್ ಯೋರ್ ಫ್ಯೂಚರ್. ಪಾಸ್ಟ್ ಈಸ್ ಹಿಸ್ಟ್ರಿ, ಟುಮಾರೋ ಇಟ್ಸ್ ಎ ಮಿಸ್ಟ್ರಿ. ಇಲ್ಲಿ ಪಾಸ್ಟ್ ಅದು ಮುಗ್ದು ಹೋಯ್ತು, ಅದು ನೆನ್ಸ್ಕೊಂಡು ಏನು ಪ್ರಯೋಜನ ಇಲ್ಲ, ಅದರಿಂದ ಪಾಠ ಕಲಿಬೇಕೇ ಹೊರತು ಫ್ಯೂಚರ್ ಇಟ್ಸ್ ಎ ಮಿಸ್ಟ್ರಿ. ಅದನ್ನ ನಾವು ಹೇಗೆ ಮಾಡ್ಕೋತೀವಿ ಅದರಲ್ಲಿ ಇದೆ, ಏನ್ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಾವು ಹೇಗೆ ಗ್ರೋ ಆಗ್ತೀವೋ ನಮ್ಮ ಒಳ್ಳೆತನ ನಮ್ಮನ್ನ ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗುತ್ತೆ, ಸಕ್ಸೆಸ್ ಕಡೆ ತಗೊಂಡು ಹೋಗುತ್ತೆ. ಆದ್ರಿಂದ ಕೆಲವು ರಿಸೆಂಟ್ಮೆಂಟ್ಸ್ ಆಗಿರಬಹುದು. ಫರ್ಗಿವ್ ಅದರ್ಸ್. ಇಲ್ಲೊಂದು ಫರ್ಗಿವ್ನೆಸ್ ಹೇಳುತ್ತೆ ನಿಮ್ಗೆ. ಲಿವ್ ಇನ್ ದಿ ಪ್ರೆಸೆಂಟ್. ನಾಳೆ ಏನ್ ಮಾಡ್ಕೋಬೇಕು, ನಮ್ ಜೀವನನ ಮುಂದೆ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಅನ್ನೋದನ್ನ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ಮತ್ತೆ ಕೆಲವು ಇಂಟ್ಯೂಟಿವ್ ಮೆಸೇಜಸ್ ನೋಡೋಣ. ಕಾರ್ಡ್ಸ್ ಏನ್ ಹೇಳುತ್ತೆ ನಿಮ್ಗೆ, ಏನ್ ಮೆಸೇಜಸ್ ಕೊಡುತ್ತೆ. ನಿಮ್ ಡೆಸ್ಟಿನಿನಲ್ಲಿ
ಏನಿದೆ ಆ ಥರ ನೋಡೋಣ. ಎ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ. ವರಿ ಲೆಸ್, ಸ್ಮೈಲ್ ಮೋರ್, ಬಿ ಯುವರ್ ಸೆಲ್ಫ್, ಬಿ ಗ್ರೇಟ್ಫುಲ್, ಬಿ ಹ್ಯಾಪಿ. A new person is coming into your life. ಮತ್ತೆ avoid arguments. It improves your peace of mind. ಇದಿಷ್ಟು ಮೆಸೇಜಸ್ ಇದೆ ನಿಮಗೆ ಬಾಟಮ್ ಆಫ್ ದಿ ಡೆಕ್. ವೆನ್ ಲವ್ ಇಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಕೆಲವು ಸರಿ ಬೇಜಾರು ಮಾಡ್ಕೊಳ್ಳೋದೆಲ್ಲ ಬಿಟ್ಟು ಎ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ. ಎಷ್ಟೋ ಕೆಲವು ನಿಮ್ಮ ಫ್ರೆಂಡ್ಸ್ಗಳಾಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ಅವ್ರ ಹತ್ರ ಎಲ್ಲ ನಾವು ಮಾತು ಕಡಿಮೆ ಮಾಡ್ಕೋತೀವಿ. ಕೆಲವು ಸರಿ ಕೆಲವು ಏನೋ ಮನಸ್ಸಿಗೆ ಬೇಜಾರ ಅನ್ಸಿರುತ್ತೆ. ಇಫ್ ದೇ ಆರ್ ಟ್ರೂ ಪರ್ಸನ್ ದೇ ವಿಲ್ ಕಮ್ ಬ್ಯಾಕ್ ಟು ಯು. ಆ ಥರ ಇಲ್ಲಿ ನಿಮಗೆ ಮೆಸೇಜ್ ಇದೆ. ವರಿ ಲೆಸ್, ಸ್ಮೈಲ್ ಮೋರ್, ಬಿ ಯುವರ್ ಸೆಲ್ಫ್, ಬಿ ಗ್ರೇಟ್ಫುಲ್, ಬಿ ಹ್ಯಾಪಿ. ಅ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯೋರ್ ಲೈಫ್. ಅವಾಯ್ಡ್ ಆರ್ಗ್ಯುಮೆಂಟ್ಸ್. ಇಟ್ ಇಂಪ್ರೂವ್ಸ್ ಯುವರ್ ಪೀಸ್ ಆಫ್ ಮೈಂಡ್. ಆ ಥರ ನಿಮಗೆ ಮೆಸೇಜಸ್ ಇದೆ. ಇದೆಲ್ಲ ಮೆಸೇಜ್ಗಳಿಂದ ನಿಮ್ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2. ನೀವು ಈ ವಾರಿಯರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಬಿ ಫಿಯರ್ಲೆಸ್ ಅಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್. ಆ ಥರ ನಿಮಗೆ ಮೆಸೇಜ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಮೆಸೇಜ್ ಕೊಡಬಹುದು? ವಾಟ್ ಈಸ್ ಇನ್ ಯುವರ್ ಡೆಸ್ಟಿನಿ? ನಿಮ್ಮ ವಿಧಿ ಬರಹದಲ್ಲಿ ಏನಿದೆ, ಮುಂದೆ ಏನಿದೆ ಅದನ್ನ ನೋಡೋಣ. ಏನ್ ಹೇಳುತ್ತೆ, ಏನ್ ಮೆಸೇಜ್ ಕೊಡುತ್ತೆ ಟ್ಯಾರೋ ಕಾರ್ಡ್ಸ್? ಕ್ವೀನ್ ಆಫ್ ಸಾರ್ಟ್ಸ್, 4 of Wands, Queen of Wands, 6 of Cups, ಇಲ್ಲಿ 4 of Swords, bottom of the deck, the High Priestess. ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಸೆಂಟರ್ ಕಾರ್ಡ್ 4 ಆಫ್ ವ್ಯಾಂಡ್ಸ್. ಇಲ್ಲಿ 2 ಕ್ವೀನ್ಸ್ ಬಂದಿರೋದ್ರಿಂದ ಒಂದು ರೈವಲ್ರಿ ತೋರಿಸುತ್ತೆ. ಇಲ್ಲಿ ಹೈ ಪ್ರಿಸ್ಟೆಸ್, ಕ್ವೀನ್ ಆಫ್ ಕಪ್ಸ್. ನೀವೊಂದು ಬುದ್ಧಿವಂತ ಜೀವಿ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ತುಂಬಾ ಯೋಚನೆ ಮಾಡ್ತೀರಾ. ನಿಮ್ ಸ್ವಭಾವ ಇಲ್ಲಿ ಹೇಗಿದೆ ಅಂತಂದ್ರೆ, ಯು ಆರ್ ಅನ್ ಔಟ್ ಗೋಯಿಂಗ್ ಪರ್ಸನ್. ಆ ಥರನೂ ಇದೆ. ಕೆಲವು ಸರಿ ಸ್ಪಿರಿಚುವಲ್ ಹಿಂದಿನ ತಲೆಮಾರುಗಳ ಪ್ರಕಾರ ಕೆಲವು ಯೋಚನೆನೂ ಮಾಡ್ತೀರಾ. ನೀವು ಒಂದು ಸ್ಟ್ರಿಕ್ಟ್ ಪರ್ಸನಾಲಿಟಿ ಇರಬಹುದು ನಿಮ್ದು, ಡಿಸಿಪ್ಲಿನ್ಡ್. ಕೆಲವರಿಗೆಲ್ಲ ಬುದ್ಧಿ ಹೇಳುವಂತ ವ್ಯಕ್ತಿತ್ವ ನಿಮ್ದು. ಇಲ್ಲಿ ಹೈ ಪ್ರಿಸ್ಟೆಸ್ ಮತ್ತೆ ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಕೆಲವರು ಒಂದು ಟ್ಯಾರೋ ರೀಡರೂ ಆಗಿರಬಹುದು, ಅಥವಾ ಮುಂದೆ ಆಗ್ಲೂಬಹುದು. ನೀವು ಕೆಲವು ಇಂಟ್ಯೂಷನ್ಸ್ ಎಲ್ಲ ಇದೆ ನಿಮ್ಗೆ. ಇಲ್ಲಿ ಕೆಲವು ಮೆಮೊರೀಸ್ ಇದೆ ನಿಮ್ಗೆ, ನಾಸ್ಟಾಲಜಿಕ್. ಇಲ್ಲಿ ನಾನು ಹೇಳ್ದ ಹಾಗೆ ಹಳೆಯದನ್ನೆಲ್ಲ ನೆನಪಿಸ್ಕೋತೀರಾ. ನಾವು ಚಿಕ್ಕವರಾಗಿದ್ದಾಗ ಹೀಗಿತ್ತು ಹಾಗಿತ್ತು ಅದನ್ನೆಲ್ಲ ಕೆಲವು ಸರಿ ತುಂಬಾ ಸರಿ ನೆನೆಸ್ಕೊಂಡು ಖುಷಿ ಪಡ್ತೀರಾ. ಒಂದೊಂದ್ಸರಿ ಬೇಜಾರು ಮಾಡ್ಕೋತೀರಾ. ಆದ್ರೆ ಯು ಆರ್ ಎನ್ ಔಟ್ ಗೋಯಿಂಗ್ ಪರ್ಸನ್. ಮಾಡರ್ನ್ ವ್ಯೂಸ್ ಎಲ್ಲ ನೀವು ತುಂಬಾ ಇಷ್ಟಪಡ್ತೀರಾ. ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಇದೆ, ಮುಂದೆ ಹ್ಯಾಪಿನೆಸ್ ಇದೆ. ಇದಕ್ಕೆ ಏನೇನ್ ಕಾರ್ಡ್ಸ್ ಬರುತ್ತೆ ಮತ್ತೆ ನೋಡೋಣ. ಏನಿದೆ ನಿಮ್ ಡೆಸ್ಟಿನಿನಲ್ಲಿ? ನಿಮ್ಮ ಸ್ವಭಾವ ನೋಡ್ಕೊಂಡಾಯ್ತೀಗ. ಇಲ್ಲಿ ಮುಂದೆ ಏನೇನ್ ಬರಬಹುದು ನಿಮ್ಗೆ ನಿಮ್ ಲೈಫಲ್ಲಿ? ದಿ ಚಾರಿಯಟ್, ಟೆನ್ ಆಫ್ ವ್ಯಾಂಡ್ಸ್, ತ್ರೀ ಆಫ್ ವ್ಯಾಂಡ್ಸ್, ದಿ ಮೂನ್ ಕಾರ್ಡ್, ಮತ್ತೆ 2 ಆಫ್ ಕಪ್ಸ್. ಬಾಟಮ್ ಆಫ್ ದಿ ಡೆಕ್ 9 ಆಫ್ ಸಾರ್ಟ್ಸ್,
ಇಲ್ಲಿ ನಿಮ್ ಲೈಫಲ್ಲಿ ಒಂದು ಹೀರೋ ಬರ್ಬೋದು, ನಿಮ್ಗೊಂದು ಕಮಿಟ್ಮೆಂಟ್ ಆಗಬಹುದು. ಆತರ ಇಲ್ಲಿ ಹೇಳ್ತಾ ಇದೆ. ನಿಮ್ ಜೀವನ ನಡೆಸುವಂತ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾರೆ. ದಿ ಚಾರಿಯಟ್ ಕಾರ್ಡ್, ನಿಮ್ಮ ಲೈಫ್ ಅನ್ನೋ ರಥನ ನಡೆಸುವಂತ ಒಬ್ರು ನಿಮ್ ಲೈಫಲ್ಲಿ ಎಂಟರ್ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಅದೊಂದು ಕಮಿಟ್ಮೆಂಟ್ ತಗೊಳುತ್ತೆ. ಒಂದು ಸೆಲೆಬ್ರೇಷನ್ ಇದೆ ನಿಮ್ ಲೈಫಲ್ಲಿ. ನಿಮ್ಮ ಯಾವುದೇ ಕೆಲವೆಲ್ಲ ಸಮಸ್ಯೆಗಳಿರಬಹುದು, ಅದೆಲ್ಲ ಕೊನೆಗೊಳ್ಳುತ್ತೆ. ಅದನ್ನ ನೀವೇ ಕೊನೆಗೊಳಿಸ್ತೀರಾ. ಎಲ್ಲಾನು ನಿಂತು ಮಾಡಿ ಪ್ರಯತ್ನ ಪಟ್ಟು ಎಲ್ಲಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ನೀವು. ಕೆಲವು ಸರಿ ಏನ್ ಹೇಳುತ್ತೆ, 3 of Wands 4 of Wands ಬರ್ತಾ ಇದೆ. ಕೆಲವು ಡಿಸಿಷನ್ಗಳನ್ನ ತಗೋತೀರಾ ನಿಮ್ ಲೈಫಲ್ಲಿ, ಮೇಜರ್ ಡಿಸಿಷನ್ಸ್. ನೀವು ಯಾವುದೇ ನಿಮ್ ಲೈಫಲ್ಲಿ ಬಂದಿರುವಂತ ಒಂದು ವ್ಯಕ್ತಿನ ನೀವು ಇಷ್ಟಪಟ್ಟು ಕಮಿಟ್ ಮಾಡ್ಕೋತೀರಾ. ಒಂದು ಮ್ಯಾರೇಜ್ ಇದೆ, ಒಂದು ಸೆಲೆಬ್ರೇಷನ್ ಇದೆ, ಆ ಥರ ಇದೆ. ಆದ್ರೆ ಯಾರದೇ ಮಾತುಗಳಿಗೆ ನೀವಿಲ್ಲಿ ಸ್ವಲ್ಪ ಕಿವಿಗೊಡಬಾರ್ದು ಅನ್ನೋದು ಹೇಳುತ್ತೆ ದಿ ಮೂನ್ ಕಾರ್ಡ್. ಕೆಲವು ಸರಿ ನೀವು ಮನಸ್ಸಿನ ಶಾಂತಿ ಕಾಪಾಡ್ಕೋಬೇಕಾಗತ್ತೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ ನೀವು. ಕೆಲವು ಡಿಪ್ರೆಷನ್ ಇರಬಹುದು, ಮುಂದೆ ಏನಾಗುತ್ತೆ ನನ್ನ ಲೈಫಲ್ಲಿ, ಮುಂದೆ ಏನ್ ಬರುತ್ತೆ. ಕೆಲವು ಆಂಗ್ಸೈಟಿ ಇರಬಹುದು. ಇಲ್ಲಿ ಕೆಲವು ಪಾಸ್ಟ್ ಇವೆಂಟ್ಸ್ ಇರಬಹುದು ನಿಮ್ಮಲ್ಲಿ. ಯು ಆರ್ ಎ ವಾರಿಯರ್, ಬಿ ಸ್ಟ್ರಾಂಗ್ ಅನ್ನೋದು ಹೇಳ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ 2 ಕ್ವೀನ್ಸ್ ಬಂದಿರೋದ್ರಿಂದ ನಿಮ್ ಲೈಫಲ್ಲಿ ತುಂಬಾ ಕಾಂಪಿಟಿಷನ್ ಇದೆ. ಇಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಆಗಿರಬಹುದು, ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ಆಗಿರಬಹುದು, ನಿಮ್ ಲೈಫ್ ಅಲ್ಲೇನೋ ಆಗಿರಬಹುದು. ಕೆಲವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನೋದನ್ನ, ನಿಮ್ಗೆ ನಿಮ್ ಲೈಫ್ ಮುಂದೆ ಚೆನ್ನಾಗ್ ಆಗುತ್ತೆ, ಮುಂದೆ ನಿಮ್ ಡೆಸ್ಟಿನಿನಲ್ಲಿ ಒಳ್ಳೆ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಔಟ್ಕಮ್ ನೋಡೋಣ, ಏನ್ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಮತ್ತೆ ಟ್ಯಾರೋ ಕಾರ್ಡ್ಸ್ ನಲ್ಲಿ ಏನ್ ಹೇಳುತ್ತೆ, ನಿಮ್ಗೇನ್ ಬ್ಲೆಸ್ಸಿಂಗ್ಸ್ ಇದೆ ಮುಂದೆ ನಿಮ್ ಲೈಫಲ್ಲಿ. ಯು ಆರ್ ಎ ಸ್ಟ್ರಾಂಗ್ ಪರ್ಸನ್ ಅನ್ನೋದು ಹೇಳ್ತಾ ಇದೆ. Queen of Swords, the Devil card, 6 of Wands, King of Pentacles, King of Wands, 3 of Wands. ಇದು ಮತ್ತೆ ಕನ್ಫರ್ಮೇಶನ್ ಕೊಡ್ತಾ ಹೋಗ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಮೊದಲು ನಿಮ್ಗೆ ಕ್ವೀನ್ ಆಫ್ ಸಾರ್ಡ್ಸ್ ಮತ್ತೆ ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿತ್ತು. ಇದೇನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ನಿಮ್ ಲೈಫಲ್ಲಿ. ನಿಮ್ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಬರ್ತಾರೆ ಅನ್ನೋದು ಹೇಳುತ್ತೆ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಒಂದು ಸಕ್ಸಸ್ ಹೇಳುತ್ತೆ. ಇಲ್ಲಿ ಡೆವಿಲ್ ಕಾರ್ಡ್, ನಿಮ್ಮ ಕೆಲವು ಬ್ಯಾಡ್ ಬಿಹೇವಿಯರ್ಸ್ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಿಮ್ ಸಿಟ್ಟು, ಕೋಪ, ಕಾಂಪಿಟೇಷನ್ ಅಂತ ಹೇಳಿದೆ, ಅದು ನಿಮ್ಮಲ್ಲೂ ಆಗಿರಬಹುದು. ನೀವು ಬೇರೆಯವ್ರ ಮೇಲೆ ಕಾಂಪೀಟ್ ಮಾಡೋದಾಗಿರ್ಲಿ, ಅಥವಾ ಅವರು ನಿಮ್ಮ ಜೀವನದಲ್ಲಿ ಕಾಂಪೀಟ್ ಮಾಡೋದಾಗಿರ್ಲಿ, ಯಾವುದೇ ಇದ್ರೂ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೆಲವು ಮೆಡಿಟೇಷನ್ ಮಾಡಿ ನಿಮ್ ಪೀಸ್ ಆಫ್ ಮೈಂಡ್ ಅಥವಾ ನಿಮ್ಮನ್ನ ನೀವು ಕಾಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ದಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮಗ್ ಸ್ವಲ್ಪ ಆಂಗ್ಸೈಟಿ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಾಗ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಯು ವಿಲ್ ಬಿ ವೆರಿ ಪೇಷಂಟ್, ಯು ವಿಲ್ ಸಿ ಪ್ರಾಸ್ಪೆರಿಟಿ ಅಂಡ್ ಅಬಂಡೆನ್ಸ್ ಇನ್ ಯುವರ್ ಲೈಫ್. ಮುಂದೆ ನಿಮ್ ಲೈಫ್ ತುಂಬಾ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ. ಯಾವುದೇ ನಿಮ್ಮ ಸಿಟ್ಟು, ಕೋಪ, ತಾಪಗಳು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಪೇಷನ್ಸ್ ಇಟ್ಕೊಳ್ಳಿ. ಇದಕ್ಕೆ ನೀವು ಏನೇನ್ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಸರೆಂಡರ್ ಕಾರ್ಡ್, ಇದು ಯಾವಾಗ್ಲೂ ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡುತ್ತೆ. ಸರೆಂಡರ್ ಕಾರ್ಡ್ಸ್, ಸರೆಂಡರ್ ಟು ಸಕ್ಸಸ್. ಇಲ್ಲಿ 6 ಆಫ್ ವ್ಯಾಂಡ್ಸ್ ನಿಮ್ಗೆ ಒಂದು ಒಳ್ಳೆ ಸಕ್ಸಸ್ ತೋರಿಸುತ್ತೆ. ಸರೆಂಡರ್ ಟು ಪ್ರೇಯರ್,
ಸರೆಂಡರ್ ಟು ಟ್ರಸ್ಟ್, ಮತ್ತೆ ಸರೆಂಡರ್ ಟು ಜಾಯ್, ಸರೆಂಡರ್ ಯುವರ್ ಅಡಿಕ್ಷನ್ಸ್, ಇಲ್ಲಿ ನಿಮ್ ಕೆಲವು ಬ್ಯಾಡ್ ಬಿಹೇವಿಯರ್ಸ್ ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತೆ. ಅಡಿಕ್ಷನ್ಸ್ ಆಗಿರಬಹುದು. ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಸರೆಂಡರ್ ಟು ಸಕ್ಸೆಸ್, ಸರೆಂಡರ್ ಟು ಪ್ರೇಯರ್, ಸರೆಂಡರ್ ಟು ಟ್ರಸ್ಟ್ ಅಂಡ್ ಜಾಯ್, ಬಿ ಹ್ಯಾಪಿ. ಆ ಥರ ನಿಮ್ಗೆಲ್ಲ ಕೀವರ್ಡ್ಸ್ ಬರ್ತಾ ಇದೆ. ಆದ್ರಿಂದ ನಿಮ್ಮ ಅಡಿಕ್ಷನ್ಸ್ಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ. ನಿಮ್ಮಲ್ಲಿ ಯಾವ ಬೇಡದಿರೋ ಕೆಲವು ಬಿಹೇವಿಯರ್ಸ್ ಅನ್ನೆಲ್ಲ ಕಡಿಮೆ ಮಾಡ್ಕೊಂಡವಾಗ ನಿಮ್ ಲೈಫಲ್ಲಿ ಸಕ್ಸಸ್ ಇದೆ. ಬಿಲೀವ್ ಇನ್ ದಿ ಡಿವೈನ್, ಕೆಲವು ಮೆಡಿಟೇಷನ್ಗಳನ್ನೆಲ್ಲ ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಹ್ಯಾವ್ ಪೇಷನ್ಸ್, ಹ್ಯಾವ್ ಪೀಸ್ ಆಫ್ ಮೈಂಡ್. ಆದ್ರಿಂದ ಟ್ರಸ್ಟ್ ದಿ ಡಿವೈನ್ ಸೊ ದಟ್ ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಆ ತರ ಇಲ್ಲಿ ನಿಮ್ಗೆ ಮೆಸೇಜ್ಗಳು ಬರ್ತಾ ಇದೆ. ಇದಕ್ಕೆ ಇನ್ನು ಕೆಲವು ಕಾರ್ಡ್ಸ್ ನೋಡೋಣ. ಏನೇನ್ ಮೆಸೇಜ್ ಕೊಡುತ್ತೆ ನಿಮ್ಗೆ. ವಾಟ್ಸ್ ಇನ್ ಯುವರ್ ಡೆಸ್ಟಿನಿ, ಸೆವೆನ್ ಡೆಡ್ಲಿ ಸಿನ್ಸ್, ಬ್ಯಾಟಲ್ ಆಫ್ ದಿ ಬ್ಲೂಸ್. ಇಲ್ಲೆಲ್ಲ ಕನ್ಫರ್ಮೇಶನ್ ಕಾರ್ಡ್ಸ್ ಬರ್ತಾ ಇದೆ ನಿಮ್ಗೆ. ಲೆಜೆಂಡ್ಸ್, ನಾಲೆಡ್ಜ್, ಬಾಟಮ್ ಆಫ್ ದಿ ಡೆಕ್, ಒರಿಜಿನಾಲಿಟಿ, ಬ್ಲೇಸ್ ಯುವರ್ ಓನ್ ಟ್ರಯಲ್. ಇದು ನಿಮ್ಗೆ ಸ್ವಭಾವ ನಾನು ಮೊದಲಿಂದ ಹೇಳಿದ್ನಲ್ಲ, ಅದೇ ನಿಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಎಲ್ಲ ಕಾರ್ಡ್ಸ್ ಅಲ್ಲೂ. ಸೆವೆನ್ ಡೆಡ್ಲಿ ಸಿನ್ಸ್ ಆತರ ನೋಡಿದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮತ್ತು ಆಲಸ್ಯ. ಕೆಲವು ಯಾವುದೇ ನಿಮ್ ಬ್ಯಾಡ್ ಬಿಹೇವಿಯರ್ ಆಗಿರಬಹುದು, ಇಲ್ಲಿ ಅದನ್ನ ಬಿಡ್ಬೇಕಾಗತ್ತೆ. ಸರೆಂಡರ್ ಯುವರ್ ಅಡಿಕ್ಷನ್ಸ್, ಆತರ ಇಲ್ಲಿ ನಿಮ್ಗೆ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಬಂದಿದೆ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಗೆ ಯಾರ್ಯಾರು ಇದು ಅನ್ವಯಿಸುತ್ತೆ ಅವ್ರು ತಗೊಳ್ಳಿ ಇದನ್ನ. ಬ್ಯಾಟಲ್ ಆಫ್ ದಿ ಬ್ಲೂಸ್, ಟೇಕ್ ಸ್ಟೆಪ್ಸ್ ಟುವರ್ಡ್ ಪಾಸಿಟಿವ್ ಚೇಂಜ್. ಯು ಆರ್ ದಿ ವಾರಿಯರ್, ಸೊ ಟೇಕ್ ಪಾಸಿಟಿವ್ ಚೇಂಜ್. ದಿ ಲೆಜೆಂಡ್ಸ್, ಲರ್ನ್ ಫ್ರಮ್ ದೋಸ್ ಹೂ ಇನ್ಸ್ಪೈರ್ ಯು. ನಾಲೆಡ್ಜ್, ಸೀಕ್ ನಾಲೆಡ್ಜ್. ಮತ್ತೆ ಇಲ್ಲಿ ಒರಿಜಿನಾಲಿಟಿ. ನಾನಿಲ್ಲಿ ಕಾಂಪಿಟೇಷನ್ ಅಂತ ಹೇಳಿದೆ. ರೈವಲ್ರಿ, ಕಾಂಪಿಟೇಷನ್. ಬಿಲೀವ್ ಇನ್ ಯೋರ್ ಸೆಲ್ಫ್. ನಾನು ಮೊದಲೇ ಹೇಳ್ದಾಗೆ ಸ್ಟ್ಯಾಂಡ್ ಸ್ಟ್ರಾಂಗ್. ಯು ಆರ್ ದಿ ಫೈಟರ್. ನಿಮ್ ಜೀವನದಲ್ಲಿ ನಿಮ್ಗೆ ಏನ್ ಬರ್ಬೇಕೋ ಅದು ದೇವ್ರು ಕೊಟ್ಟೇ ಕೊಡ್ತಾನೆ. ನಾವು ಅದಕ್ಕೋಸ್ಕರ ವರ್ಕ್ ಮಾಡ್ಬೇಕಷ್ಟೇ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಬರಲ್ಲ. ಆದ್ರಿಂದ ಬಿಲೀವ್ ಇನ್ ಯೋರ್ ಸೆಲ್ಫ್. ಆ ಥರ ನಿಮ್ಗೆ ಇಲ್ಲೆಲ್ಲ ಕಾರ್ಡ್ಸ್ ಮೆಸೇಜ್ ಕೊಡ್ತಾ ಇದೆ. ಬಿಲೀವ್ ಇನ್ ಯೋರ್ ಪವರ್. ಕೆಲವು ಹ್ಯಾಂಡ್ ಮೇಡ್ ಇಂಟ್ಯೂಟಿವ್ ಮೆಸೇಜಸ್ ನೋಡೋಣ. ನಿಮ್ಗೆ ಏನ್ ಮೆಸೇಜಸ್ ಬರಬಹುದು. ಐ ವಿಲ್ ಬಿ ದೇರ್ ಫಾರ್ ಯು ನೋ ಮ್ಯಾಟರ್ ವಾಟ್. It is a good time to start a new project. Invest on yourself. Work on yourself. There is a family celebration. Faith and hope make the soul victorious in all situations. ಆ ಥರ ಇದೆ ನಿಮಗೆ ಮೆಸೇಜ್ಗಳು. ಒಳ್ಳೆ ಒಳ್ಳೆ ಮೆಸೇಜ್ಗಳು ಬರ್ತಾ ಇದೆ. ಹ್ಯಾವ್ ಫೇತ್, ಯು ಆರ್ ಕೇಪಬಲ್ ಆಫ್ ಗ್ರೇಟ್ ಥಿಂಗ್ಸ್. ಸ್ಪೀಕ್ ಟು ದಿ ಗಾಡೆಸ್, ಆಸ್ಕ್ ಹರ್ ಬ್ಲೆಸ್ಸಿಂಗ್ಸ್. ನಿಮಗೆ ಸರೆಂಡರ್ ಟು ಪ್ರೇಯರ್, ಬಿಲೀವ್ ಇನ್ ದಿ ಡಿವೈನ್, ಹ್ಯಾವ್ ಫೇತ್, ದೇರ್ ಇಸ್ ಫ್ಯಾಮಿಲಿ ಸೆಲೆಬ್ರೇಷನ್. ಇನ್ವೆಸ್ಟ್ ಆನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯೋರ್ ಸೆಲ್ಫ್. ನಾನು ಹೇಳಿದ ಕೆಲವು ಮಾತುಗಳು ಇಲ್ಲಿ ನಿಮಗೆ ಮೆಸೇಜ್ ಆಗಿ ಬಂದಿದೆ. ಐ ವಿಲ್ ಬಿ ದೇರ್ ಫಾರ್ ಯು ನೋ ಮ್ಯಾಟರ್ ವಾಟ್. ಆ ಥರ ನಿಮಗೆ ಒಂದು ಡಿವೈನ್ ಮೆಸೇಜ್ ಬಂದಿದೆ. ಆದ್ರಿಂದ ಬಿ ಹ್ಯಾಪಿ, ಹ್ಯಾವ್ ಫೇತ್, ಯು ಆರ್ ಕೇಪಬಲ್ ಆಫ್ ಗ್ರೇಟ್ ಥಿಂಗ್ಸ್, ಯು ಆರ್ ಎ ಫೈಟರ್, ಯು ಆರ್ ಎ ವಾರಿಯರ್.
ಆ ಥರ ನಿಮಗೆ ಮೆಸೇಜ್ಗಳಿದೆ ಇಲ್ಲಿ. ಆದ್ರಿಂದ ನಿಮ್ಮ ಲೈಫ್ ಮುಂದೆ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.